ಸ್ಫೂರ್ತಿ, ಬಾ ಬಾ, ನಿಮ್ಮೆಲ್ಲರಿಗೂ ಒಳ್ಳೆ ಸುದ್ದಿ ಇದೆ. ಹೇಗಿದ್ದೀಯಾ ಚಿಕ್ಕಮ್ಮ? ಎಷ್ಟು ಸಮಯ ಆಯ್ತು ನಿಮ್ಮನ್ನ ನೋಡಿ. ನಾನ್ ಚೆನ್ನಾಗಿದ್ದೇನೆ ಸ್ಫೂರ್ತಿ. ನಮ್ ಗೀತಾ ಮದುವೆ ಆಗ್ತಿದ್ದಾಳೆ. ನಾಡಿದ್ದೇ ನಿಶ್ಚಿತಾರ್ಥ. ನೀವೆಲ್ಲರೂ ಬರ್ಬೇಕು. ಆದ್ರೆ ಚಿಕ್ಕಮ್ಮ, ಗೀತಕ್ಕ 2 ತಿಂಗಳಲ್ಲಿ 10ನೇ ಪರೀಕ್ಷೆ ಬರೀತಿದ್ದಾಳೆ ತಾನೆ? ಪರೀಕ್ಷೆ ಮತ್ತು ಮಾರ್ಕ್ಸ್ನಿಂದ ಹುಡುಗಿರಿಗೆ ಏನಾಗಬೇಕಾಗಿದೆ? ಒಂದು ದಿವಸ ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕು. ಇಲ್ಲಿ ನೋಡು, ಗೀತಾಳಿಗೆ ಸಿಕ್ಕ ಹುಡುಗ ಎಷ್ಟು ಒಳ್ಳೆಯವನು. ಈಗಾಗಲೇ ಮದುವೆಗೆ ತುಂಬ ಖರ್ಚು ಮಾಡಿದ್ದಾರೆ. ಇದೆಲ್ಲ ಗೀತಾಗೆ ತಾನೆ? ಇದನ್ನ ಹಿಂದೆ ಕೊಡಿ ಚಿಕ್ಕಮ್ಮ. ಗೀತಕ್ಕ ಇನ್ನೂ ಮದುವೆಗೆ ತಯಾರಾಗಿಲ್ಲ. ಅವಳು ಇನ್ನೂ ಓದಲಿ. ದಯವಿಟ್ಟು ಅವಳ ಜೀವನ ಹಾಳು ಮಾಡಬೇಡಿ. ಅವಳಗ್ ಬಿಡಿ, ಅವಳಿಗೆ ಏನ್ ಗೊತ್ತು? ಅವಳು ಚಿಕ್ಕ ಹುಡುಗಿ. ಅಕ್ಕ, ಅಣ್ಣ, ಇದನ್ನ ನೋಡು. ಇದು ಇವಳಿಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಲ್ಲವೇ? ನಾವು ಬೇಗ ನಿಶ್ಚಿತಾರ್ಥ ಮತ್ತು ಮದುವೆ ಮಾಡುತ್ತೇವೆ. ನೀವೆಲ್ಲರೂ ಬಂದು ನಿಮ್ಮ ಆಶೀರ್ವಾದ ನೀಡಬೇಕು. ಸರಸ್ವತಿ, ನಿನ್ನ ನಿರ್ಧಾರನ ಇನ್ನೊಂದ್ಸಲ ಯೋಚನೆ ಮಾಡೋದು ಒಳ್ಳೆಯದು. ಸ್ಫೂರ್ತಿ ಸರಿಯಾಗಿ ಹೇಳಿದಾಳೆ. ಗೀತ ಕುಟುಂಬವನ್ನು ನಿಭಾಯಿಸುವಷ್ಟು ಇನ್ನೂ ಬೆಳೆದಿಲ್ಲ. ಏನಣ್ಣ, ನಾನು 15 ವರ್ಷದಲ್ಲೇ ಮದುವೆ ಆಗ್ಲಿಲ್ವೇ? ಮತ್ತೆ ಸುಮತಿ ಅಕ್ಕ ಕೂಡ ನಿಮ್ಮನ್ನ ಚಿಕ್ಕ ಪ್ರಾಯದಲ್ಲೇ ಆಗಿದ್ದು ತಾನೆ? ಅದು ನಿಜಾನೇ ಸರಸ್ವತಿ. ಆದರೆ ಅವಾಗ ನಮಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಅಲ್ವಾ? ನಿನ್ನೆ ಆಶಾ ಸಿಸ್ಟರ್ ಬಂದಾಗ ಆ ರಂಗಮ್ಮನ ಮಗಳದ್ದು ಬೇಗನೆ ಮದುವೆ ಆಯ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ಲು. ಪಾಪ ಅವಳು ತನ್ನ ಮಗುನ ಕಳ್ಕೊಂಡ್ಲು. ಅವಳ ದೇಹ ಇನ್ನೂ ಒಂದು ಮಗುಗೆ ಜನ್ಮ ಕೊಡುವಷ್ಟು ಒಗ್ಗಿಕೊಂಡಿರಲಿಲ್ಲ. ಈಗ ನೋಡು, ಮತ್ತೊಂದು ಮಗು ಬೇಕು ಅಂತ ಹಿಂಸೆ ನೀಡ್ತಾ ಇದ್ದಾರೆ. ಮಗಳ ಜೀವನ ಹಾಳು ಮಾಡಿದೆ ಅಂತ ರಂಗಮ್ಮನು ಆಳ್ತಾ ಇದ್ಲು. ಚಿಕ್ಕಮ್ಮ, 18 ವರ್ಷದೊಳಗೆ ಮದುವೆ ಮಾಡೋದು ಕಾನೂನು ಬಾಹಿರ ಎಂದು ನಿಮಗೆ ತಿಳಿದಿದೆಯಾ? ನಮ್ಮಲ್ಲಿ ಯಾರಿಗಾದ್ರೂ ಬಾಲ್ಯ ವಿವಾಹ ಕಂಡು ಬಂದ್ರೆ 1098ಗೆ ಕರೆ ಮಾಡುವಂತೆ ನಮ್ಮ ಶಿಕ್ಷಕರು ಹೇಳಿದ್ದಾರೆ. ಮತ್ತು ಮದುವೆಯನ್ನು ನಡೆಸುವವರಿಗೆ, ವರನಿಗೆ ಮತ್ತು ಪೋಷಕರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ. ಇದಲ್ಲದೆ ಕಾನೂನಿನ ಪ್ರಕಾರ ಆ ಮದುವೆ ಸ್ವತಃ ರದ್ದುಗೊಳ್ಳುತ್ತದೆ. ಆದ್ರೆ ನಾವೀಗ ಗಂಡಿನ ಮನೆಯವ್ರಿಗೆ ಏನು ಹೇಳೋದು? ನಾವೇ ಒಪ್ಪಿಕೊಂಡು ಒಡವೆಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ಅವರಿಗೆ ಮುಖ ತೋರಿಸಲು ಸಾಧ್ಯವಿಲ್ಲ. ಚಿಂತಿಸಬೇಡಿ ಚಿಕ್ಕಮ್ಮ, ನಾವು ನಿಮ್ ಜೊತೆ ಇದ್ದೇವೆ. ಗಂಡಿನ ಮನೆಯವರಿಗೆ ಮನವರಿಕೆ ಮಾಡಲು ನಾವೆಲ್ಲ ಬರ್ತೇವೆ. ಈ ಮದುವೆನ ಗೀತಾ ಹ್ಞೂ ಅಂದ್ರೆ ಮುಂದೆ ಕೆಲವೇ ವರ್ಷಗಳಲ್ಲಿ ಮಾಡುತ್ತೇವೆ ಎಂದು ಹೇಳೋಣ. ಈಗ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಬಿಡು. ನಮ್ಮ ಸ್ಫೂರ್ತಿ ಗ್ಯಾಂಗ್ ಏನಾದರೂ ಸರಸರ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೇನೆ ಉತ್ತರ ಕೊಡಕ್ಕಾಗಲ್ಲ. ಇನ್ನು ಅವ್ರ ಗತಿ ಏನೋ?